ಕುರ್ಚಿ ಗುಟ್ಟು ಡಿಕೆಶಿ ಪಟ್ಟು ಸಿದ್ದು ಪ್ರತಿಪಟ್ಟು ಕುರ್ಚಿ ಕ್ಲೈಮ್ಯಾಕ್ಸ್ಗೆ ನವೆಂಬರ್ 29ರ ಮುಹೂರ್ತ. ರಾಹುಲ್ ಖರ್ಗೆ ಚರ್ಚೆ ಯಾರಿಗೆ ಪಟ್ಟ? ಇದು ನವೆಂಬರ್ 29ರ ಗುಟ್ಟಿನ ಸುದ್ದಿ. ರಾಜ್ಯ ಕಾಂಗ್ರೆಸ್ ಅಲ್ಲಿ ಪವರ್ ಶೇರಿಂಗ್ ವಿಷಯವಾಗಿ ಕ್ಷಣಕ್ಕೊಂದು ಬೆಳವಣಿಗೆಗಳು ನಡೀತಾ ಇದೆ. ಗುಟ್ಟಾಗಿ ಮಾತುಕತೆಯೆಲ್ಲ ನಡೆದಿತ್ತು ಅಂತ ಡಿಕೆಶಿ ಪದೇ ಪದೇ ಹೇಳಿ ಆ ಮಾತನ್ನ ಪ್ರಸ್ತಾಪ ಮಾಡ್ತಾ ಇದ್ರೆ ತನಗೆ ಸಿಎಂ ಸ್ಥಾನ ಬೇಕೇ ಬೇಕು ಅಂತ ಪಟ್ಟು ಹಿಡಿದು ಬೇರೆ ಬೇರೆ ಆಯಾಮಗಳಲ್ಲಿ ಒಂದಿಷ್ಟು ಪ್ರಯತ್ನಗಳನ್ನ ಪಡ್ತಾ ಇದ್ದಾರೆ, ಲಾಭಿ ಮಾಡ್ತಾ ಇದ್ದಾರೆ. ಇನ್ನೊಂದ್ ಕಡೆ ಸಿದ್ದರಾಮಯ್ಯ ಕೂಡ ಪ್ರತಿಪಟ್ಟನ್ನ ಹಿಡಿದು ಕೂತಿದ್ದಾರೆ. ಡಿಕೆಶಿ ಪಟ್ಟು ಹಿಡಿದ್ರೆ ಸಿದ್ದು ಪ್ರತಿಪಟ್ಟನ್ನ ಹಿಡಿದಿದ್ದಾರೆ. ಮತ್ತೆ ದೆಹಲಿ ಅಂಗಳಕ್ಕೆ ಸಿಎಂ ಕುರ್ಚಿ ಕದನ ಶಿಫ್ಟ್ ಆಗಿದೆ. ಕಾಂಗ್ರೆಸ್ನ ಕುರ್ಚಿ ಕ್ಲೈಮ್ಯಾಕ್ಸ್ಗೆ ಇದೇ 29ನೇ ತಾರೀಕು ಮುಹೂರ್ತವನ್ನ ನಿಗದಿ ಮಾಡಲಾಗಿದೆ. ಹೈಕಮಾಂಡ್ ಅಂಗಳದಲ್ಲಿ ಚೆಂಡಿದೆ. ಈ ಹಿಂದೆನೂ ಸಾಕಷ್ಟು ಬಾರಿ ಪವರ್ ಶೇರಿಂಗ್ ವಿಷಯವಾಗಿ ಚರ್ಚೆಗಳು ಬಂದಾಗ ಅದನ್ನ ತಾತ್ಕಾಲಿಕವಾಗಿ ಶಮನ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ರು. ಆದ್ರೆ ಈ ಸತಿ ನೆಕ್ಸ್ಟ್ ಲೆವೆಲ್ಗೆ ಹೋಗಿದೆ, ಪೀಕ್ ಲೆವೆಲ್ಗೆ ಹೋಗ್ಬಿಟ್ಟಿದೆ. ಹಂಗಾಗಿ ನಿರ್ಧಾರವನ್ನ ಹೈಕಮಾಂಡ್ ನಾಯಕರು ಯಾವ ತರ ಕೈಗೊಳ್ತಾರೆ, ಯಾವ ಮಾನದಂಡದ ಆಧಾರದ ಮೇಲೆ ಕೈಗೊಳ್ತಾರೆ ಅನ್ನೋ ಕುತೂಹಲ ಇದೆ. ಇವತ್ತು ಸಂಜೆ ಮಲ್ಲಿಕಾರ್ಜುನ ಖರ್ಗೆ ಜೊತೆಯಲ್ಲಿ ರಾಹುಲ್ ಗಾಂಧಿ ಎರಡನೇ ಸುತ್ತಿನ ಮಾತುಕತೆ ನಡೆಸ್ತಾರೆ. ನಿನ್ನೆ ಸುಮಾರು ಒಂದು 20 ನಿಮಿಷ ಮಾತುಕತೆಯನ್ನ ಇಬ್ರು ನಾಯಕರು ಮಾಡಿದ್ರು. ಇವತ್ತು ಮತ್ತೆ ಮೀಟ್ ಆಗ್ತಾ ಇದ್ದಾರೆ. ಇವತ್ತು ಕೂಡ ರಾಜ್ಯದ ಕುರ್ಚಿ ಕದನದ ಬಗ್ಗೆ ಚರ್ಚೆಯನ್ನ ಮಾಡ್ತಾರೆ. ರಾಹುಲ್ ಗಾಂಧಿಗೆ ಖರ್ಗೆ ವಿವರಣೆಯನ್ನ ಕೊಡ್ತಾರೆ. ರಾಹುಲ್ ಖರ್ಗೆ ಸಭೆಯಲ್ಲಿ ಅಂತಿಮ ನಿರ್ಧಾರ ಕೈಗೊಳ್ಳುವಂತ ಸಾಧ್ಯತೆ ಇದೆ. ಸುರ್ಜೇವಾಲಾ ವೇಣುಗೋಪಾಲ್ ಜೊತೆಯೂ ಮೀಟಿಂಗ್ ಇದೆ. ಸಿಎಂ ಕುರ್ಚಿ ವಿವಾದವನ್ನ ಬಗೆಹರಿಸುವಂತ ನಿಟ್ಟಿನಲ್ಲಿ 29ನೇ ತಾರೀಕು ಮುಹೂರ್ತವನ್ನ ಇಡಲಾಗಿದೆ ಅನ್ನೋ ಮಾಹಿತಿ ಇದೆ. ದೆಹಲಿಗೆ ಸಿಎಂ ಹಾಗೇನೆ ಡಿಸಿಎಂ ಕರೆಸಿ ಅವತ್ತೇ ರಾಹುಲ್ ಗಾಂಧಿ ಸಮ್ಮುಖದಲ್ಲಿ ತೀರ್ಮಾನ ಕೈಗೊಳ್ಳುವಂತ ಸಾಧ್ಯತೆ ಇದೆ. ಸದ್ಯಕ್ಕೆ ರಾಹುಲ್ ನಿರ್ಧಾರದ ಮೇಲೆ ಕುರ್ಚಿ ಭವಿಷ್ಯ ನಿಂತಿದೆ. ಡಿಕೆಶಿ ಹಾಗೂ ಸಿದ್ದರಾಮಯ್ಯ ಬಣಕ್ಕೆ ಈಗ ಟೆನ್ಷನ್. ಮುಂದೇನಾಗುತ್ತೆ ಅನ್ನೋ ಆತಂಕ ಜೊತೆಗೆ ಕುತೂಹಲ. ಇದೇ 29ನೇ ತಾರೀಕು ರಾಜ್ಯ ಕಾಂಗ್ರೆಸ್ ಅಲ್ಲಿ ಪವರ್ ಶೇರಿಂಗ್ ವಿಷಯವಾಗಿ ದೆಹಲಿಯಲ್ಲಿ ಮಹತ್ವದ ಸಭೆ ಇದೆ. ಸಿಎಂ ಹಾಗೂ ಡಿಸಿಎಂ ಅಂದ್ರೆ ಸಿದ್ದರಾಮಯ್ಯ ಮತ್ತೆ ಡಿಕೆ ಶಿವಕುಮಾರ್ ಇಬ್ಬರನ್ನೂ ಕರೆಸಿ ಮಾತಾಡ್ತೀವಿ, ದೆಹಲಿಯಲ್ಲಿ ಮಾತಾಡ್ತೀವಿ ಅಂತ ಹೇಳಿ ಬೆಂಗಳೂರಲ್ಲಿ ಇರುವಂತ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ದೆಹಲಿಗೆ ಹೋಗಿ ಇವತ್ತು ಮತ್ತೆ ಮೀಟಿಂಗ್ ಮಾಡ್ತೀವಿ, ಮುಖ್ಯವಾದ 3-4 ಜನರನ್ನ ಕರೆಸಿ ನಾವು ಮಾತಾಡ್ತೀವಿ, ಎಲ್ಲವನ್ನೂ ಸೆಟಲ್ ಮಾಡ್ತೀವಿ ಅಂತ ಹೇಳಿ ಮಲ್ಲಿಕಾರ್ಜುನ ಖರ್ಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈಗ ಹೋದ್ಮೇಲೆ ನಾವು ಎಲ್ಲ ಇಂಪಾರ್ಟೆಂಟ್ 3-4 ಜನರಿಗೆ ಕರೆಸಿ ಮಾತಾಡ್ತೀನಿ. ಅದರಲ್ಲಿ ಚರ್ಚೆ ಆದ್ಮೇಲೆ ಯಾವ ರೀತಿಯಾಗಿ ಮುಂದೆ ನಡಿಬೇಕು ಅಂತಕ್ಕಂಥ ಮಾತನ್ನ ಹೇಳ್ತೇವೆ. ಅದನ್ನ ವಿಶೇಷವಾಗಿ ಇಂಥ ಗೊಂದಲಕ್ಕೆ ತೆರೆ ಬೀಳ್ತೇವೆ. ಕರೆ ಕೊಡ್ತೀರಾ ಸರ್ ಅಂತ ಬರಕ್ಕೆ? ಅವರಿಗೆಲ್ಲ ಕರ್ಸೆ ಮಾತಾಡ್ಬೇಕಾಗ್ತದೆ. ಕರ್ಸೆ ಮಾತಾಡಿ ಸೆಟಲ್ ಮಾಡ್ತಾರೆ. ಒಂದ್ ಕಡೆ ಮಲ್ಲಿಕಾರ್ಜುನ ಖರ್ಗೆ ಸಿಎಂ ಡಿಸಿಎಂ ಇಬ್ಬರನ್ನು ಕರೆಸಿವಿ, ದೆಹಲಿ ಕರೆಸಿ ಮಾತುಕತೆ ಮಾಡ್ತೀವಿ, ಎಲ್ಲದಕ್ಕೂ ಫುಲ್ ಸ್ಟಾಪ್ ಇಡ್ತೀವಿ, ಬಗೆಹರಿಸ್ತೀವಿ ಅಂತ ಹೇಳಿಕೆ ಕೊಟ್ರೆ, ಸಿಎಂ ಡಿಸಿಎಂ ದೆಹಲಿಗೆ ಬುಲಾವ್ ವಿಷಯವಾಗಿ ಸಿದ್ದರಾಮಯ್ಯ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಲೆಟ್ ಹಿಮ್ ಕಾಲ್ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ. ಅಂದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕರೆ ಮಾಡ್ಲಿ ನೋಡೋಣ ಅಂತ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ಹೈಕಮಾಂಡ್ ನಿರ್ಧಾರದಂತೆ ನಾವು ನಡೀತೀವಿ. ಸಚಿವರ ಜೊತೆ ಸಭೆ ಬಳಿಕ ಸಿಎಂ ಸಿದ್ದರಾಮಯ್ಯ ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನವೆಂಬರ್ 29ಕ್ಕೆ ದೆಹಲಿಯಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ಬಗ್ಗೆ ನಿರೀಕ್ಷೆಗಳು, ಕುತೂಹಲ ಜಾಸ್ತಿ ಆಗ್ತಾ ಇದೆ. ಇನ್ನೊಂದ್ ಕಡೆ ಮೆಸೇಜ್ ಸಿದ್ದರಾಮಯ್ಯ ಅವರಿಗೆ ಅಧಿಕೃತವಾಗಿ ಹೋದಂಗ್ ಕಾಣಿಸ್ತಾ ಇಲ್ಲ. ಮಾಧ್ಯಮದ ಮುಂದೆ ಮಾತಾಡುವಾಗ ಲೆಟ್ ಹಿಮ್ ಕಾಲ್ ಅಂತ ಮಲ್ಲಿಕಾರ್ಜುನ ಖರ್ಗೆ ಅವರು ಕರೆ ಮಾಡ್ಲಿ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ. ಕರೆದ್ರೆ ಹೋಗ್ತೀನಿ, ದಿಲ್ಲಿ ಕರೆದ್ರೆ ಹೋಗ್ತೀನಿ, ಕರೆದ್ರೆ ಹೋಗ್ತೀನಿ. Sir, Karge, Ibru statement that there will be meeting. Call. There will be a meeting. See, whatever decision High Command takes, I will follow. ಕರೆದ್ರೆ ಹೋಗ್ತೀನಿ. ಕರೆದ್ರೆ ಹೋಗ್ತೀನಿ, ದಿಲ್ಲಿ ಕರೆದ್ರೆ ಹೋಗ್ತೀನಿ, ಕರೆದ್ರೆ ಹೋಗ್ತೀನಿ. Sir, Karge, Ibru statement that there will be a meeting. Call. There will be a meeting. See, whatever decision High Command takes, I will follow. ಇನ್ನು ಖರ್ಗೆ ದೆಹಲಿ ಕರೆದ್ರೆ ಸಿಎಂ ಡಿಸಿಎಂ ಹೋಗ್ತಾರೆ. ಹೈಕಮಾಂಡ್ ನಿರ್ಧಾರಕ್ಕೆ ಸಿಎಂ ಹಾಗೇನೆ ಡಿಸಿಎಂ ಬದ್ಧರಾಗಿರ್ತಾರೆ ಅಂತ ಹೇಳಿ ಸಿಎಂ ಭೇಟಿ ಬಳಿಕ ಕೆಎನ್ ರಾಜಣ್ಣ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ರಾಜಕಾರಣದಲ್ಲಿ ಈಗ ಸ್ವಾಮೀಜಿಗಳ ಮಧ್ಯಪ್ರವೇಶನೂ ಆಗ್ತಾ ಇದೆ.
ಒಂದು ಕಡೆ ಡಿಕೆ ಶಿವಕುಮಾರ್ ಪರವಾಗಿ ಒಂದಿಷ್ಟು ಸ್ವಾಮೀಜಿಗಳು ಬ್ಯಾಟ್ ಬೀಸ್ತಾ ಇದ್ದಾರೆ, ಸಿದ್ದರಾಮಯ್ಯ ಪರವಾಗೂ ಒಂದಿಷ್ಟು ಸ್ವಾಮೀಜಿಗಳು ಬ್ಯಾಟ್ ಬೀಸ್ತಾ ಇದ್ದಾರೆ. ಹಾಗಾಗಿ ರಾಜಕಾರಣದಲ್ಲಿ ಸ್ವಾಮೀಜಿಗಳ ಮಧ್ಯಪ್ರವೇಶ ಸರಿಯಲ್ಲ, ನೋಟಿಸ್ ಕೊಡೋದು, ಉತ್ತರ ಕೊಡೋದು ಇದ್ದಿದ್ದೆ ಹೇಳಿ ಸಿಎಂ ಭೇಟಿ ಬಳಿಕ ಕೆಎನ್ ರಾಜಣ್ಣ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಹಿಂದ ಕಾಂಗ್ರೆಸ್ಗೆ ಸೀಮಿತವಲ್ಲ ಅಂತಾನೂ ಕೆಎನ್ ರಾಜಣ್ಣ ಹೇಳಿದ್ದಾರೆ. ನೋಟಿಸ್ ಕೊಡೋದು, ಉತ್ತರ ಕೊಡೋದು ಪಕ್ಷದಲ್ಲಿ ಇದ್ದಿದ್ದೆ, ಅದೇನು ಹೊಸತೇನಲ್ಲ. ಸಿಎಂ ಮತ್ತೆ ಡಿಸಿಎಂ ದೆಹಲಿಗೆ ಕರೆದ್ರೆ ಹೋಗ್ತಾರೆ. ಹೈಕಮಾಂಡ್ ಪವರ್ ಶೇರಿಂಗ್ ವಿಷಯವಾಗಿ ಏನ್ ನಿರ್ಧಾರ ಕೈಗೊಳ್ಳುತ್ತೆ ನಾವು ನೋಡೋಣ. ಅವರು ಹೈಕಮಾಂಡ್ ಹೇಳಿದಕ್ಕೆ ಬದ್ಧರಾಗಿರ್ತಾರೆ ಅಂತ ಕೆಎನ್ ರಾಜಣ್ಣ ಹೇಳಿದ್ದಾರೆ. ಯಾರು ಕರೀತಾರೆ ಅಂತ ಯಾರು ಹೇಳಿರೋದು? ಕರೀತಾರೆ ಅಂತ ಯಾರು ಹೇಳಿರೋದು? ಖರ್ಗೆ ಅವರು ಹೇಳಿದ್ರೆ ಕರೀತಾರೆ ಅಂತ ಹೇಳಿದ್ರೆ ಕರೀತಾರೆ. ಕರೆದಾಗ ಹೋಗ್ತಾರೆ. ಹೈಕಮಾಂಡ್ ಕರೆದ್ರೆ ಕೆಪಿಸಿಸಿ ಅಧ್ಯಕ್ಷರು ಹೋಗ್ತಾರೆ, ಚೀಫ್ ಮಿನಿಸ್ಟರ್ ಹೋಗ್ತಾರೆ. ಅಲ್ಲಿ ಹೈಕಮಾಂಡ್ನವರು ಯಾವ ಉದ್ದೇಶದಿಂದ ಕರೆಸಿದ್ದಾರೆ ಅಂತಕ್ಕಂಥದ್ದನ್ನ ಮಂದಟ್ ಮಾಡ್ತಾರೆ. ಅಲ್ಲಿ ಏನೆಲ್ಲ ನಡೆಯುತ್ತೆ, ಅಂತಿಮವಾಗಿ ಪಕ್ಷದ ಹೈಕಮಾಂಡ್ ಏನ್ ನಿರ್ಧಾರ ಮಾಡ್ತದೆ, ನಿರ್ಧಾರಕ್ಕೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಬಂದರು, ಶಿವಕುಮಾರ್ ಕೂಡ ಬಂದಿರ್ತಾರೆ. ನಿಮ್ಮ ನಡೆ ಏನ್ ಸರ್ ಅಂತ? ನಮ್ಮ ನಡೆ ಹೈಕಮಾಂಡ್ ನಡೆನ ನಮ್ಮ ನಡೆ ಅಲ್ಲ ಸರ್. ಬಿಡಬೇಕು ಅನ್ನೋದೇನಾದ್ರು ಬಂದ್ರೆ ಬಿಡಬೇಕಾ ಬೇಡವಾ? ಬಿಡೋದು, ಕಟ್ಕೊಳ್ಳೋದು ಅದೆಲ್ಲ ಅಲ್ಲಿ ತೀರ್ಮಾನ ಆಗೋದು. ಸ್ವಾಮೀಜಿಗಳು ಮಾತಾಡಕತ್ತಾರೆ, ಸ್ವಾಮೀಜಿಗಳು ಕೂಡ ರಿಯಾಕ್ಷನ್ ನೀಡ್ತಾ ಇದ್ದಾರೆ ಸರ್. ನೋಡಿ, ನಾನು ಅನ್ಕೊಂಡು ಸ್ವಾಮೀಜಿಗಳು ಅಂದ್ರೆ ಸಮಾಜ ಸುಧಾರಣೆ, ಧರ್ಮ ಪ್ರಚಾರ ಮಾಡ್ತಕ್ಕಂಥದ್ದಕ್ಕೆ ಸೀಮಿತವಾಗಿರಬೇಕು. ಆದ್ರೆ ರಾಜಕಾರಣದ ವಿಷಯದಲ್ಲಿ ಅವರು ಮಧ್ಯಪ್ರವೇಶ ಮಾಡ್ತಕ್ಕಂಥದ್ದು ಸೂಕ್ತ ಅಲ್ಲ ಅಂತ ಹೇಳಿ ನಾನು ಭಾವಿಸ್ತೇನೆ. ಸರ್, ನೀವು ಬಹಿರಂಗವಾಗಿ ಮಾತನಾಡಿದಾಗ ಸಾಕಷ್ಟು ಆಕ್ರೋಶ ವ್ಯಕ್ತಪಡಿಸಿದ್ರು. ಈಗ ಅವ್ರ ಟೀಮಲ್ಲೆಲ್ಲ ಬಹಿರಂಗವಾಗಿ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಸರ್. ಅವಾಗೆಲ್ಲ ಮಾತನಾಡಿದ್ರು ಸರ್. ಈಗ ಅವ್ರು ನೋಟಿಸ್ ಕೊಟ್ಟ ಮೇಲೆ ಮಾತಾಡ್ತಾ ಇದ್ದಾರೆ. ನೋಡಿ, ಒಂದ್ ಹೇಳ್ತೀನಿ ಕೇಳಿ. ಕಾಂಗ್ರೆಸ್ ಪಕ್ಷದಲ್ಲಿ ನೋಟಿಸ್ ಕೊಡೋದು, ಉತ್ತರ ಕೊಡೋದು ಇವೆಲ್ಲ ಇದ್ದೇ ಇದ್ದಂತದ್ದೇ, ಗೊತ್ತಾಯ್ತಾ? ಸೊ ಹೀಗಾಗಿ ಇವೆಲ್ಲ ರಾಜಕಾರಣ ಅಂತಕ್ಕಂಥದ್ದು ನಿರಂತರವಾಗಿ ನಡೀತಕ್ಕಂಥ ಒಂದು ಕ್ರಿಯೆ, ಗೊತ್ತಾಯ್ತಾ? ಅದರಿಂದ ಅದು ನಡೆಯುತ್ತೆ. ಯಾವ್ಯಾವ ಸಂದರ್ಭಕ್ಕೆ ಆ ನಡವಳಿಕೆಗೆ ತಕ್ಕಂತೆ ಕ್ರಮಗಳು ಏನೇನಾಗ್ತವೆ ಅವೆಲ್ಲ ಆಗ್ತವೆ. ಸರ್, ಅಹಿಂದ ಬಿಟ್ರೆ ಕಾಂಗ್ರೆಸ್ಗೆ ಭವಿಷ್ಯ ಇದೆಯಾ? ಎಲ್ಲಾ ಪಾರ್ಟಿಗೂ ಅಹಿಂದ ಇದಾರೆ ಇಲ್ರಿ. ಏನು ಅಹಿಂದ ಕಾಂಗ್ರೆಸ್ಗೆ ಸೀಮಿತ ಇದಾರ? ಎಲ್ಲಾ ಪಾರ್ಟಿಲೂ ಅಹಿಂದನೂ ಇದಾರೆ. ಎಲ್ಲಾ ಪಾರ್ಟಿನಲ್ಲೂ ಕೂಡ ಮೇಜರ್ ಕಮ್ಯುನಿಟಿಗಳು ಇದಾವೆ. ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನ್ಯೂಸ್ ರೂಮ್ ಇಂದ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಚಿದಾನಂದ್ ಪಟೇಲ್. ಈಗ ಅಫಿಷಿಯಲ್ ಆಗಿ ಸಿಎಂಗೆ ಡಿಸಿಎಂಗೆ ಇನ್ನೂ ದೆಹಲಿಯಲ್ಲಿ 29ನೇ ತಾರೀಕು ಮೀಟಿಂಗ್ ಇದೆ, ಬನ್ನಿ ಅಂತ ಕರೆ ಬಂದಿಲ್ವಾ? ಯಾಕಂದ್ರೆ ಲೆಟ್ ಹಿಮ್ ಕಾಲ್ ಅಂತ ಸಿದ್ದರಾಮಯ್ಯ ಅವರು ಹೇಳ್ತಿದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಮಾಧ್ಯಮದ ಮುಂದೆನೆ 29ನೇ ತಾರೀಕು ಇಬ್ರು ಕರೆಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಒಂದಿಷ್ಟು ಬೆಳವಣಿಗೆಗಳ ಮಧ್ಯದಲ್ಲಿ ಗೊಂದಲನೂ ಜಾಸ್ತಿ ಆಗ್ತಿದೆ. ಇನ್ಫ್ಯಾಕ್ಟ್ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದ ಈ ಗೊಂದಲ ಇದೆ. ಅಂದ್ರೆ ಹೈಕಮಾಂಡ್ ಡಿಲೇ ಮಾಡ್ದಂಗೂ ಗೊಂದಲಗಳು ಜಾಸ್ತಿ ಆಗ್ತಾ ಇದೆ. ಹೈಕಮಾಂಡ್ ಇನ್ನೂ ಡಿಲೇ ಮಾಡುವಂತ ಚಾನ್ಸಸ್ ಇದೆಯಾ ಈ ವಿಷಯವಾಗಿ? ಶರ್ಮಿತಾ ಶೆಟ್ಟಿ ಕಾಂಗ್ರೆಸ್ನೊಳಗಿನ ಪಟ್ಟದ ಆಟ ದಿನೇ ದಿನೇ ರೋಚಕತೆ ಘಟ್ಟಕ್ಕೆ ತಲುಪ್ತಿರ್ತಕ್ಕಂಥದ್ದು. ಪ್ರತಿ ಕ್ಷಣವೂ ಕೂಡ ಎಲ್ಲೊಂದು ಕಡೆ ನಾ ಮುಂದು ನೀ ಮುಂದು ಮತ್ತು ನಾ ಕೊಡೆ ನೀ ಬಿಡೆ ಎಂಬುದು ಈಗ ದೊಡ್ಡ ಹಂತಕ್ಕೆ ತಲುಪಿರ್ತಕ್ಕಂಥದ್ದು. ಒಂದು ಕಡೆ ಎಲ್ಲೊಂದು ಕಡೆ ಕೇವಲ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮಾತ್ರ ಎಲ್ಲೊಂದು ಕಡೆ ಪಟ್ಟದ ಆಟದ ಗೇಮ್ನಲ್ಲಿ ಮುಂದಿದ್ರು ಅಂತ ಲೆಕ್ಕಾಚಾರಗಳು ನಡೀತಿತ್ತು. ಇದೀಗ ಸಿಎಂ ಬಣ ಕೂಡ ಸೈಲೆಂಟ್ ಆಗಿ ಈಗ ಪಟ್ಟದ ಆಟವನ್ನು ಆಟ ಆಡ್ತಿರ್ತಕ್ಕಂಥದ್ದು. ಪ್ರಮುಖವಾಗಿ ಈಗಾಗಲೇ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಶಾಸಕರ ಸಹಿ ಸಂಗ್ರಹ ಮತ್ತು ಮುಖ್ಯಮಂತ್ರಿ ಆಪ್ತರ ಭೇಟಿ ಜೊತೆಗೆ ಹೋಮ ಹವನಗಳು ಮತ್ತು ಹೈಕಮಾಂಡ್ಗೆ ತಮ್ಮ ಆಪ್ತ ಶಾಸಕರ ಪರೇಡ್ಗಳು ಇವೆಲ್ಲದರ ನಡುವೆ ಕೂಡ ಇದೀಗ ಒಕ್ಕಲಿಗ ಸಂಘ ಎಂಟ್ರಿ ಕೊಟ್ಟಿರ್ತಕ್ಕಂಥದ್ದು ಮತ್ತು ಒಕ್ಕಲಿಗರ ಸಂಸ್ಥಾನದ ಸ್ವಾಮೀಜಿಗಳಾಗಿರ್ತಕ್ಕಂಥ ನಿರ್ಮಲಾನಂದನಾಥ ಸ್ವಾಮೀಜಿಗಳು ಕೂಡ ಎಂಟ್ರಿ ಕೊಟ್ಟಿರ್ತಕ್ಕಂಥದ್ದು. ಇದರ ಬೆನ್ನಲ್ಲೇ ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಮ್ಮ ನಿವಾಸ ಕಾವೇರಿಯಲ್ಲಿ ಅಹಿಂದ ಸಚಿವರ ಸಭೆಯನ್ನು ನಡೆಸಿರ್ತಕ್ಕಂಥದ್ದು. ಸುಮಾರು 1 ಗಂಟೆಗೆ ಹೆಚ್ಚು ಕಾಲ ಸಭೆ ನಡೆಸಿರ್ತಕ್ಕಂಥದ್ದು. ಸಚಿವರಾಗಿರ್ತಕ್ಕಂಥ SC ಮಹದೇವಪ್ಪ, ಡಾಕ್ಟರ್ G ಪರಮೇಶ್ವರ್ ಸೇರಿದಂತೆ ಸತೀಶ್ ಜಾರಕಿಹೊಳಿ ಸೇರಿದಂತೆ ಅನೇಕ ಸಚಿವರುಗಳು ಇವತ್ತು ಸಭೆ ನಡೆಸಿರ್ತಕ್ಕಂಥದ್ದು. ಸಭೆಯಲ್ಲಿ ಕೂಡ ಮುಖ್ಯಮಂತ್ರಿಗಳು ಯಾವುದೇ ಕಾರಣ ಕೂಡ ಪವರ್ ಶೇರಿಂಗ್ ವಿಚಾರ ಹೈಕಮಾಂಡ್ ಮುಂದೆ ಬಂದರೆ ಯಾವುದೇ ಕಾರಣ ಕೂಡ ತಾವು ರಾಜೀನಾಮೆ ಕೊಡಬಾರ್ದು, ನಾವು ನಿಮ್ಮ ಬೆನ್ನಿಗೆ ನಿಲ್ತೀವಿ, ನಾವೆಲ್ಲ ಅಹಿಂದ ಸಚಿವರುಗಳು ಮತ್ತು ಅಹಿಂದ ನಾಯಕರುಗಳು ಹೈಕಮಾಂಡನ್ನು ಭೇಟಿಯಾಗಿ ನಾವು ಮನವಿಯನ್ನು ಮಾಡ್ತೀವಿ. ಯಾಕಂತ ಹೇಳಿದ್ರೆ ಕಾಂಗ್ರೆಸ್ಗೆ ಅಹಿಂದ ಮತಗಳೇ ನಿರ್ಣಾಯಕ ಆಗಿರ್ತಕ್ಕಂಥದ್ದು ಮತ್ತು ಕಾಂಗ್ರೆಸ್ಗೆ ಕೈ ಹಿಡಿಯುವಂಥದ್ದೇ ಅಹಿಂದ ಮತಗಳು ಮತ್ತು ಅಹಿಂದ ಮತಗಳಿಂದಲೇ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿರತಕ್ಕಂಥ. ಹಾಗಾಗಿ ಯಾವುದೇ ಕಾರಣ ಕೂಡ ನಾವು ಅಧಿಕಾರವನ್ನು ಬಿಟ್ಕೊಡ್ಬಾರ್ದು ಅಂತ ಹೇಳಿ ಮುಖ್ಯಮಂತ್ರಿಗಳಿಗೆ ಅಭಯವಾಗಿ ನಿಂತಿರ್ತಕ್ಕಂಥದ್ದು. ಇದರ ಬೆನ್ನಲ್ಲೇ ಇವತ್ತು ಒಕ್ಕಲಿಗ ಸಂಘದ ಸುದ್ದಿಗೋಷ್ಠಿಯಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಮುಖ್ಯಮಂತ್ರಿಗಳು
ಮುಖ್ಯಮಂತ್ರಿಗಳ ಬದಲಾವಣೆ ಆಗಲೇಬೇಕು ಮತ್ತು ಡಿ ಕೆ ಶಿವಕುಮಾರ್ ಅವರೇ ಮುಖ್ಯಮಂತ್ರಿ ಆಗಬೇಕು. ಮುಖ್ಯಮಂತ್ರಿ ಆಗಲಿಲ್ಲ ಅಂತ ಹೇಳಿದ್ರೆ ನಾವು ರಾಜ್ಯಾದ್ಯಂತ ಹೋರಾಟ ಮಾಡ್ತೀವಿ ಅಂತೇಳಿ ಎಚ್ಚರಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು ಮತ್ತು ಹೈಕಮಾಂಡ್ ಕೂಡ ಎಚ್ಚರಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಈ ಎಲ್ಲ ಎಚ್ಚರಿಕೆಯ ಬೆಳವಣಿಗೆ ನಡುವೆ ಶರ್ಮಿಳಾ ಶೆಟ್ಟಿ ಇವತ್ತು ಸಂಜೆ ಅಹಿಂದ ಸಮುದಾಯದ ಒಕ್ಕೂಟ ಕೂಡ ಇವತ್ತು ಸುದ್ದಿಗೋಷ್ಠಿಯಲ್ಲಿ ಕರೆದಿರ್ತಕ್ಕಂಥದ್ದು. ಇಡೀ ಮುಖ್ಯಮಂತ್ರಿ ಬೆನ್ನಿಗೆ ಅಹಿಂದ ಒಕ್ಕೂಟ ಈಗ ನಿಲ್ಲಕ್ಕೆ ತೀರ್ಮಾನ ಮಾಡಿರ್ತಕ್ಕಂಥದ್ದು. ಒಂದು ಕಡೆ ಡಿ ಕೆ ಶಿವಕುಮಾರ್ ಪರವಾಗಿ ನಿರ್ಮಲಾನಂದನಾಥ ಸ್ವಾಮೀಜಿ ಬೆನ್ನಿಗೆ ನಿಂತರೆ, ಮತ್ತೊಂದು ಕಡೆ ಅಹಿಂದ ಸ್ವಾಮೀಜಿಗಳು ಕೂಡ ಈಗ ಮುಖ್ಯಮಂತ್ರಿಗಳ ಬೆನ್ನಿಗೆ ನಿಂತಿರ್ತಕ್ಕಂಥದ್ದು. ಕುರುಬ ಸಮುದಾಯದ ಸ್ವಾಮೀಜಿ ಆಗಿರ್ತಕ್ಕಂಥ ನಿರಂಜನಾನಂದಪುರಿ ಅವರು ಯಾವುದೇ ಸ್ವಾಮೀಜಿಗಳು ಕೂಡ ರಾಜಕೀಯಕ್ಕೆ ಎಂಟ್ರಿ ಕೊಡಬಾರದು ಅಂತೇಳಿ ನಿರ್ಮಲಾನಂದನಾಥ ಸ್ವಾಮೀಜಿಗಳಿಗೆ ಪರೋಕ್ಷವಾಗಿ ವ್ಯಂಗ್ಯವಾಡಿರ್ತಕ್ಕಂಥ, ಅದರ ಬೆನ್ನಿಗೆ ಮುಖ್ಯಮಂತ್ರಿಗಳ ಬೆನ್ನಿಗೆ ನಿಂತಿರ್ತಕ್ಕಂಥ ಈ ಎಲ್ಲ ಬೆಳವಣಿಗೆ ನಡುವೆ ಇವತ್ತು ಸಂಜೆ 4 ಗಂಟೆಗೆ ದೆಹಲಿಯ ಜನಪತ್ 10ನಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗಲಿದ್ದಾರೆ. ನಂತರ ಮಲ್ಲಿಕಾರ್ಜುನ್ ಖರ್ಗೆ ಅವರ ನಿವಾಸಕ್ಕೆ ರಾಹುಲ್ ಗಾಂಧಿ ಮತ್ತು ಕೆ.ಸಿ. ವೇಣುಗೋಪಾಲ್ ಅವರು ಆಗಮಿಸಲಿದ್ದಾರೆ. ಈ ಸಂದರ್ಭದಲ್ಲಿ ರಾಜ್ಯದ ಅಷ್ಟು ಬೆಳವಣಿಗೆಯನ್ನು ಮಲ್ಲಿಕಾರ್ಜುನ್ ಖರ್ಗೆ ಅವರು ವಿವರಿಸಲಿದ್ದಾರೆ. ಪ್ರಮುಖವಾಗಿ ಡಿ ಕೆ ಶಿವಕುಮಾರ್ ಅವರು ಇಡೀ ಪಟ್ಟದ ಆಟದಲ್ಲಿ ನಡೆದಿರ್ತಕ್ಕಂಥ ಬೆಳವಣಿಗೆಗಳು, ಸಹಿ ಸಂಗ್ರಹ ಮತ್ತು ಶಾಸಕರ ಪರೇಡ್ ಇರ್ತಕ್ಕಂಥದ್ದು, ಹೋಮಹವನ ಇರ್ತಕ್ಕಂಥದ್ದು ಮತ್ತು ಹಿರಿಯ ಸಚಿವರ ಭೇಟಿ ಇರ್ತಕ್ಕಂಥದ್ದು ಮತ್ತು ಒಕ್ಕಲಿಗ ಸಂಘ ಬೆನ್ನಿಗೆ ನಿಂತಿರ್ತಕ್ಕಂಥದ್ದು, ಸ್ವಾಮೀಜಿಗಳ ಬೆನ್ನಿಗೆ ನಿಂತಿರುವ ಸಂಬಂಧಪಟ್ಟ ಮಾಹಿತಿಯನ್ನು ಕೊಡಲಿದ್ದಾರೆ. ನಂತರ ಈ ಇಡೀ ಘಟನೆಯನ್ನು ಭಾರತೀಯ ಜನತಾ ಪಕ್ಷ ಯಾವ ರೀತಿ ನೋಡ್ತಿದೆ, BJP ಹೈಕಮಾಂಡ್ ಯಾವ ರೀತಿ ನೋಡ್ತಿದೆ, BJP ಹೈಕಮಾಂಡ್ ಇದರ ಲಾಭವನ್ನು ಪಡೆಯಲಿಕ್ಕೆ ಯತ್ನಿಸ್ತಿದೆ ಎಂಬ ಬಗ್ಗೆ ಕೂಡ ಮಾಹಿತಿಯನ್ನು ಹಂಚಿಕೊಳ್ಳಿದ್ದಾರೆ. ಈ ಎಲ್ಲದರ ನಡುವೆ ಕೂಡ ಎಲ್ಲೊಂದು ಕಡೆ ಮುಖ್ಯಮಂತ್ರಿಯವರ ಬೆನ್ನಿಗೆ ಅಹಿಂದ ಸಚಿವರು ನಿಂತಿರ್ತಕ್ಕಂಥದ್ದು ಮತ್ತು ಎಲ್ಲೊಂದು ಕಡೆ ಮುಖ್ಯಮಂತ್ರಿಗಳು ಹೈಕಮಾಂಡ್ ತೀರ್ಮಾನ ಅಂತಿಮ ಅಂತ ಹೇಳಿಕೆಯನ್ನು ಕೊಡ್ತಿರ್ತಕ್ಕಂಥದ್ದು. ಈ ಎಲ್ಲದರ ಬಗ್ಗೆ ಕೂಡ ಚರ್ಚೆ ಆಗಲಿದೆ. ಯಾಕಂತ ಹೇಳಿದ್ರೆ ಫೆಬ್ರವರಿಯಿಂದ GBA ಚುನಾವಣೆ ಇರ್ತಕ್ಕಂಥದ್ದು, ನಂತರ ಜಿಲ್ಲಾ ಮತ್ತು ತಾಲೂಕು ಪಂಚಾಯತ್ ಚುನಾವಣೆ ಮತ್ತು ಗ್ರಾಮ ಪಂಚಾಯತಿ ಚುನಾವಣೆಗಳು ಇರ್ತಕ್ಕಂಥದ್ದು, ಅದರ ಬಳಿಕ ನಗರ ಪಾಲಿಕೆ, ಪಟ್ಟಣ ಪಂಚಾಯತಿ ಮತ್ತು ಪುರಸಭೆ ಚುನಾವಣೆಗಳಿರ್ತಕ್ಕಂಥದ್ದು. ಆ ಮುಖಾಂತರ ಈ ಕೂಡಲೇ ಎಲ್ಲೊಂದು ಕಡೆ ಮುಖ್ಯಮಂತ್ರಿ ಹುದ್ದೆಯನ್ನು ಬದಲಾಯಿಸಿದರೆ, ಎಲ್ಲೊಂದು ಕಡೆ ಇದು ಬೇರೆ ರೀತಿಯ ಪರಿಣಾಮ ಎದುರಿಸುವ ಸಾಧ್ಯತೆ ಇದೆ ಎಂಬ ಮಾತು ಕೂಡ ಕೇಳಿ ಬಂದಿರತಕ್ಕಂಥದ್ದು. ಒಂದು ವೇಳೆ GBA ಚುನಾವಣೆ ಬಂದರೆ ಎಲ್ಲೊಂದು ಕಡೆ ಕಾಂಗ್ರೆಸ್ಗೆ ಅತಿ ದೊಡ್ಡ ಹಿನ್ನಡೆ ಆಗುವ ಲೆಕ್ಕಾಚಾರ ಕೂಡ ಚರ್ಚೆ ಆಗ್ತಿರ್ತಕ್ಕಂಥ. ಯಾಕಂತಂದ್ರೆ 5 ಪಾಲಿಕೆಗಳನ್ನ ಮಾಡಿರ್ತಕ್ಕಂಥದ್ದು. GBA ಎಲ್ಲೊಂದು ಕಡೆ ಇರ್ತಕ್ಕಂಥ ಆಡಳಿತಾತ್ಮಕ ವಿರೋಧಿ ಅಲೆಯಿಂದ ಭಾರತೀಯ ಜನತಾ ಪಕ್ಷ ಮತ್ತು JDS ಲಾಭ ಪಡೆಯುವ ಸಾಧ್ಯತೆಯ ಬಗ್ಗೆ ಕೂಡ ಚರ್ಚೆ ಆಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತದೆ. ಒಟ್ಟಾರೆ ಡಿಸೆಂಬರ್ 1ರಿಂದ ಲೋಕಸಭೆ ಅಧಿವೇಶನ ಒಂದು ಕಡೆ ಆದರೆ, ಡಿಸೆಂಬರ್ 8ರಿಂದ ಬೆಳಗಾವಿ ಅಧಿವೇಶನ ನಡೀತಿರ್ತಕ್ಕಂಥದ್ದು. ಅಧಿವೇಶನ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಯಾವುದೇ ಮುಖ್ಯಮಂತ್ರಿಗಳನ್ನ ಬದಲಾವಣೆಗೆ ಹೈಕಮಾಂಡ್ ಮುಂದಾಗಲೆಂಬ ಮಾತು ಕೂಡ ಕೇಳಿ ಬಂದಿರತಕ್ಕಂಥದ್ದು. ಸಾಮಾನ್ಯವಾಗಿ ಒಬ್ಬ ಗ್ರಾಮ ಪಂಚಾಯತಿ ಅಧ್ಯಕ್ಷರನ್ನೇ ಒಪ್ಪಂದದ ಪ್ರಕಾರ ಬದಲಾವಣೆ ಮಾಡಬೇಕಂದ್ರೆ ಸುಮಾರು 2 ತಿಂಗಳು ತೆಗೆದುಕೊಳ್ತಕ್ಕಂಥದ್ದು. ಆದರೆ ಇಂಥ ಸಂದರ್ಭದಲ್ಲಿ ದಿಢೀರ್ನೇ ಒಬ್ಬ ಜನಪ್ರಿಯ ಮತ್ತು ಮಾಸ್ ಲೀಡರ್ ಆಗಿರ್ತಕ್ಕಂಥ ಸಿದ್ದರಾಮಯ್ಯ ಬದಲಾವಣೆ ಮಾಡಿ ಎಲ್ಲೊಂದು ಕಡೆ ಕಾಂಗ್ರೆಸ್ ಎಲ್ಲೊಂದು ಕಡೆ ಕರ್ನಾಟಕದಲ್ಲಿ ತನ್ನ ಮತ ಬ್ಯಾಂಕನ್ನು ಕಳೆದುಕೊಳ್ಳುತ್ತೆ ಎಂಬ ಲೆಕ್ಕಾಚಾರ ಇರ್ತಕ್ಕಂಥದ್ದು. ಇದರ ಬೆನ್ನಲ್ಲೇ ಡಿ ಕೆ ಶಿವಕುಮಾರ್ ಅವರ ಪಕ್ಷದ ಕೊಡುಗೆಯ ಬಗ್ಗೆ ಕೂಡ ಚರ್ಚೆ ಆಗಲಿರ್ತಕ್ಕಂಥದ್ದು. ಒಟ್ಟಾರೆ ಇವತ್ತು ರಾಹುಲ್ ಗಾಂಧಿ ಮತ್ತು ಖರ್ಗೆ ಅವರ ಸಭೆ ತಾರ್ಕಿಕ ಅಂತ್ಯಕ್ಕೆ ತರಲಿಕ್ಕೆ ತೀರ್ಮಾನ ಮಾಡಿರ್ತಕ್ಕಂಥದ್ದು. ಸದ್ಯದಲ್ಲೇ ಇಬ್ಬರು ನಾಯಕರನ್ನ ದೆಹಲಿಗೆ ಕರೆಸಿ ಒಂದು ಹಂತದ ಸಮಾಧಾನವನ್ನು ಮಾಡಿ ಸಂಧಾನ ಸೂತ್ರವನ್ನು ಸಿದ್ಧಪಡಿಸುವ ಸಾಧ್ಯತೆ ಇರುವಂಥದ್ದು ಶರ್ಮಿಳಾ ಶೆಟ್ಟಿ. ಕಾದ್ ನೋಡೋಣ ಮುಂದಿನ ಬೆಳವಣಿಗೆ. ಥ್ಯಾಂಕ್ ಯು.